ಇದ್ದೀರಾ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಪ್ರಧಾನಿಯನ್ನ ಟೆರರಿಸ್ಟ್ ಎಂದಿದ್ದಕ್ಕೆ ಆಕ್ರೋಶ, ಸಿಎಂ ಮಾಟಮಂತ್ರ ವಿಚಾರ, ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಭಾರಿ ವಾಗ್ದಾಳಿ. ಜಾಗದ ವಿಚಾರದಲ್ಲಿ ಸಾಹಿತಿ ಬಾನು ಮಸ್ತಾಕ್ ಮತ್ತು ನೆರೆಮನೆಯರ ವಿರುದ್ಧ ಸಂಘರ್ಷ, ಕಾನೂನು ಸಮರಕ್ಕೆ ತಿರುಗಿದ ಆಸ್ತಿ ಕಲಹ, ಬೂಕರ್ ಪ್ರಶಸ್ತಿ ವಿಜೇತೆ ವಿರುದ್ಧ ಗಂಭೀರ ಆರೋಪ. ಮುಂದುವರೆದ ಕಾಡಾನೆಗಳ ಹಾವಳಿ, ಕಾಫಿ ಅಡಕೆ ತೋಟ ನಾಶ, ಲಕ್ಷಾಂತರ ಮೌಲ್ಯದ ಬೆಳೆ ನಷ್ಟ. ರಾಗಿ ಖರೀದಿ ಕೇಂದ್ರಕ್ಕೆ ಆಹಾರ ಆಯೋಗದ ಭೇಟಿ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ, ಗುಣಮಟ್ಟದ ಪರಿಶೀಲನೆಗೆ ಲಂಚದ ಆರೋಪ. 14 ಎಕರೆ ಆಸ್ತಿ ಇದ್ದರೂ ಗಂಜಿಗೂ ಗತಿ ಇಲ್ಲದ ಸ್ಥಿತಿಯಲ್ಲಿ 82ರ ವೃದ್ಧೆ, ಮಕ್ಕಳಿಂದ ಅಮಾನವೀಯ ವರ್ತನೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಲಕ್ಷ್ಮಮ್ಮ ಪ್ರತಿಭಟನೆ. ಬೀಗ ಹಾಕಿದ್ದ ಮನೆಯಲ್ಲಿ ಕಳ್ಳತನ, ಲಕ್ಷಾಂತರ ರೂಪಾಯಿ ನಗದು, ಚಿನ್ನಾಭರಣ ದೋಚಿದ ಕದೀಮರು, ಬೇಲೂರು ಪಟ್ಟಣದ ಗುರಪ್ಪ ಗೌಡರ ಬೀದಿಯಲ್ಲಿ ಘಟನೆ. ವಾರ್ತೆಗಳ ವಿವರ. 5 ರಾಜ್ಯಗಳ ಚುನಾವಣೆ, ಗ್ಯಾರಂಟಿ ಯೋಜನೆಗಳು, ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಹಾಗೂ ಮೇಕೆದಾಟು ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಉದ್ದೂರು ಹೊಸಳ್ಳಿ ಗ್ರಾಮದಲ್ಲಿ ಮಾತನಾಡಿರ್ತಕ್ಕಂಥ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉಗ್ರ ಎಂದು ಕರೆದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದ್ವಿಮುಖ ನೀತಿಯನ್ನ ಕಟುವಾಗಿ ಟೀಕಿಸಿದರು. ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಮುಕ್ತಾಯದ ಹಂತಕ್ಕೆ ಬಂದಿದ್ದಾವೆ. ಯಾರೊಬ್ಬರು ಕೂಡ ಅಭಿವೃದ್ಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಏನ್ ಕೊಡ್ತೇವೆ ಅನ್ನೋದನ್ನ ಬಿಟ್ಟು ಫ್ರೀಬಿ ಅಂತಂದ್ರೆ ಉಚಿತ ಕೊಡುಗೆಗಳನ್ನ ಕೊಡೋದಕ್ಕೆ ಕಾಂಪಿಟೇಷನ್ ಶುರುವಾಗಿದೆ. ನೀನ್ ಅದ್ ಕೊಟ್ರೆ ನಾನು ಇದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಆಘಾತ ತರ್ತಕ್ಕಂಥ ವಿಚಾರ. ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಚೀಫ್ ಸೆಕ್ರೆಟರಿಗೆ ಸಂಬಳವನ್ನ ಕಟ್ ಮಾಡಿದ್ದಾರೆ. ಇತ್ತೀಚಿನ ಸರ್ಕಾರಗಳು ಜನಸಾಮಾನ್ಯರ ಬದುಕನ್ನ ಸರಿಪಡಿಸೋದು ಇರ್ಲಿ, ಅವರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಹಲವಾರು ಗ್ರಾಮಗಳಲ್ಲಿ ಕುಡಿತ ನೀರಿಗೆ ಭಾರಿ ಸಮಸ್ಯೆ ಎದುರಾಗ್ತಾ ಇದೆ. ಆದ್ರೆ ಅದರ ಬಗ್ಗೆ ಒಬ್ಬನೇ ಒಬ್ಬ ಮಂತ್ರಿ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಇವರಿಗೆ ಬರೀ ಕುರ್ಚಿ ಕಾದಾಟವೇ ಆಗೋಗ್ಬಿಟ್ಟಿದೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇದೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬದುಕ್ತಕ್ಕಂಥ ವಾತಾವರಣ ಇದೆ. ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ಯುವಕರು ಇವತ್ತೇನು ದೇವಸ್ಥಾನ ಕಟ್ಟಿ ಆ ದೇವರ ಮೇಲೆ ನಂಬಿಕೆಯಿಂದ ಈ ಒಂದು ನಮ್ಮ ಕೇಸರಿ ನಮ್ಮ ಹಿಂದೂ ಸಂಸ್ಕೃತಿಯ ಈ ಒಂದು ಬಟ್ಟೆಯನ್ನು ನನಗೂ ಹೆಗಲ ಮೇಲೆ ಹಾಕಿದ್ದೀರಿ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತಕ್ಕಂಥದ್ದು, ಕುಟುಂಬಗಳಲ್ಲಿ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ. ಮನೆ ದಿನ ಟಿವಿ ನೋಡ್ತಾ ಇದ್ದೆ, ಮನೇಲಿ ಒಂದು ಹೆಣ್ಮಗಳು ಸೀರೆ ಹಾಕೊಳ್ಳದೆ ನೈಟ್ ಡ್ರೆಸ್ ಹಾಕೊಳ್ಳು ಅಂತ ಹೇಳಿ ಬೆಂಕಿ ಇಟ್ಟು ಸುಡ್ತಾರೆ ಅಂದರೆ ಇದಕ್ಕೆ ನಾವು ದೇವ್ರ ದಿನ ಹೋಗಿ ಪೂಜೆ ಮಾಡಬೇಕಾ? ಇದಕ್ಕೆ ನಾವು ಬದುಕಬೇಕಾ? ನಾವು ಇವತ್ತು ಯಾವ್ಯಾವ ರೀತಿಯಲ್ಲಿ ಹಲವಾರು ಕುಟುಂಬದಲ್ಲಿ ಸಾವು ನೋವುಗಳ ಕಾಣ್ತಾ ಇದ್ದೇವೆ. ಅವತ್ತು ಏನೂ ಇಲ್ಲದೆ ಇದ್ದಾಗ ಎಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರಣ ನೀವೆಲ್ಲ ಹಿರಿಕಿದ್ರಿ ಮೇಲ್ಗಡೆ. ಅವತ್ತಿನ ಬದುಕು ಚೆನ್ನಾಗಿತ್ತು. ನನಗೀಗ ಅನ್ನಿಸ್ತದೆ ನಗರ ಬಿಟ್ಟು ಅಂತ ಒಂದು ಎಲ್ಲೋ ಅಭಿವೃದ್ಧಿನೇ ಆಗದೇ ಅಂತ ಕಡೆ ಹೋಗ್ಬಿಟ್ಟಿದ್ಬಿಟ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೋದು ಅಂತ ಅನ್ನಿಸ್ತದೆ ನನಗೆ. ಇವತ್ತೆಲ್ಲ ವಾತಾವರಣ ನೋಡೋದು. ನಾನಿವತ್ತು ನಿಮ್ಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿಯಂದ್ರ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರಬಹುದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದಾರೆ. ಇವತ್ತು ನಾವು ಹೇಳ್ಕೋಬಹುದು ಅಂತ ಹೇಳಿ ತಾವೆಲ್ಲ ಇದನ್ನ ಹೊತ್ತು ಬೆಂಗಳೂರಲ್ಲಿ ಹೋಗಿ ಕರೆದ ಬಂದೇ ಬರ್ತೀನಿ ಹೋಗಿ ಅಂತ ನಮ್ಮ ಯುವಕರಿಗೆಲ್ಲರಿಗೂ ಹೇಳಿ, ಹಿರಿಯರಿಗೆಲ್ಲ ಇದು ಇತಿಹಾಸ ಇರುವಂಥ ಊರು. ರಾಜಕಾರಣದಲ್ಲೂ ಇತಿಹಾಸ, ಅದರಿಂದ ಕುಮಾರಣ್ಣ ಬರಲೇಬೇಕು ಅಂತ ಒಂದು ಅಭಿಲಾಷೆ ಇದೆ. ಅದರಿಂದ ಕುಮಾರಣ್ಣ ಬಂದೇ ಬರ್ತೀನಪ್ಪ ಅಂತ ಡೆಲ್ಲಿಯಿಂದ ಮೊನ್ನೆ ಫೋನ್ ಮಾಡಿ ನಾನು ಬರ್ತೀನಿ ಉದ್ದೂರು ಸೊಳ್ಳಿಯರಿಗೆ ಹೇಳಿ ಅಂತ ಹೇಳಿದ್ರು. ಅದರಂತೆ ಬಂದಿದ್ದಾರೆ. ಅವರಿಗೆ ನಾನು ಈ ವೇದಿಕೆ ಮುಖ್ಯನ ಉದ್ದೂರು ಸೊಳ್ಳಿ ಗ್ರಾಮಸ್ಥರ ಮತ್ತು ಈ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ಬಂದು ಒಂದು ದೇವರ
ಸನ್ನಿಧಿನಲ್ಲಿ ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆ ಸಲ್ಲಿಸಿ, ಮತ್ತು ಇವತ್ತಿನ ಪರಮ ಪೂಜ್ಯ ಸ್ವಾಮಿಗಳು ಎಲ್ಲ ಹಿರಿಯ ಸ್ವಾಮಿಗಳು ಇವತ್ತು ಬಂದಿಲ್ಲ. ಅವ್ರು ಬೆಳಗ್ಗೆನೇ ಇವತ್ತಿನ ಏನು ಶ್ಯಾಮಪ್ಪ ಸ್ವಾಮಿಗಳು ತಿರುಕೋಡಿಮಠ ಕೋಡಿಮಠ ಅವ್ರು ಬಂದಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸಿ, ಈ ವೇದಿಕೆಯಲ್ಲಿರುವ ಎಲ್ಲ ಯಾರ ಹೆಸರು ಹೇಳಕ್ಕೆ ಹೋದ್ರು ಒಂದು ಇದಾಗುತ್ತೆ. ಈಗಾಗಲೇ ನಮ್ಮ ಎಲ್ಲರೂ ಹೆಸರುಗಳನ್ನ ಹೇಳಿದೆ. ಅದರಿಂದ ಈ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ, ಹಿರಿಯರಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ರೇಣುಕುಮಾರ್ ಅವರಿಗೆ, ಪತ್ರಿಕಾ ಸ್ನೇಹಿತರಿಗೆ ಎಲ್ಲರಿಗೂ ಹಾಸನ ನಗರದಲ್ಲಿ ಆಸ್ತಿಯೊಂದಕ್ಕೆ ಸಂಬಂಧಿಸಿದಂತೆ ಹಿರಿಯ ಸಾಹಿತಿ, ಬೂಕರ್ ಪ್ರಶಸ್ತಿ ವಿಜೇತರು ಅಂಡ್ ಮೊನ್ನೆ ನಡೆದಂತಹ ದಸರಾ ಉದ್ಘಾಟಕರಾಗಿದ್ದಂತಹ ಬಾನು ಮಸ್ತಾಕ್ ಅವರ ವಿರುದ್ಧ ಇದೀಗ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬಂದಿರತಕ್ಕಂಥದ್ದು, ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರ ಮೇಲೆ. ಅವರು ಕೂಡ ಒಬ್ರು ವಕೀಲರಾಗಿದ್ದಾರೆ. ಒಬ್ರು ವಕೀಲರಾಗಿ ಆಸ್ತಿಯನ್ನ ಕಬಳಿಕೆ ಮಾಡಿದ್ರ ಬಾನು ಮುಷ್ತಾಕ್ ಅವರು ಹಾಗಿದ್ರೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಏರ್ಪಟ್ಟಿದೆ. ಏನಾಗುತ್ತೆ, ಧರ್ಮಂತಾಜ್ ಮತ್ತೆ ಸಾಹಿತಿ ಕರೀಂ ಖಾನ್ ಅವರ ಕುಟುಂಬಸ್ಥರು ಈ ಕುರಿತಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಅರಾ ಏಜಜ್ ಅವರ ಕಾಲದಿಂದಲೂ ಕೂಡ ಈ ವ್ಯಾಜ್ಯ ನಡ್ಕೊಂಡು ಬರ್ತಾ ಇದೆಯಂತೆ. ನಿಮ್ಗೆ ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಯಾರೋ ಒಬ್ರು ಎಕ್ಸ್ ಅಂತಕ್ಕಂಥ ಪಾರ್ಟಿ ಅವರ ಮನೆಯ ಹಿಂಭಾಗ ಇರ್ತಕ್ಕಂಥ ಒಂದು ಜಾಗ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಆ ಜಾಗದ ಪಕ್ಕದಲ್ಲಿ ಬಾನು ಮುಷ್ತಾಕ್ ಅವರ ಮನೆ ಇದೆ. ಆ ಬಾನು ಮುಷ್ತಾಕ್ ಅವ್ರು ಏನ್ ಮಾಡ್ತಾರೆ, ಇವರ ಮನೆ ಮತ್ತು ಆ ಕಡೆ ಮನೆ ಮಧ್ಯದಲ್ಲಿ ಏನ್ ಜಾಗ ಇದೆಯಲ್ಲ, ಆ ಜಾಗದವರು ಮುಂದಿನ ಮನೆಯ ಜಾಗವನ್ನ ಅತಿಕ್ರಮ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೋರ್ಟಿಗೆ ಕೇಸ್ ಹಾಕಿ ಅಂತ ಹೇಳಿದ್ರಂತೆ. ಇದಾದ ನಂತರ ಬಾನು ಮುಷ್ತಾಕ್ ಅವರೇ ಕೇಸನ್ನ ಹಾಕಿಸಿ ಬಾನು ಮುಷ್ತಾಕ್ ಅವರೇ ಕೇಸನ್ನ ನಡೆಸ್ತಾರೆ. ಇದೆಲ್ಲ ಆದ ಮೇಲೆ ಆ ಜಾಗವನ್ನ ಆ ಜಾಗದ ಮಾಲೀಕ ಬಾನು ಮುಷ್ತಾಕ್ ಅವ್ರಿಗೆ ಕೊಟ್ಬಿಡ್ತಾರೆ. ವಿವಾದಿತ ಜಾಗವನ್ನ ಬಾನು ಮುಷ್ತಾಕ್ ಅವರೇ ಖರೀದಿ ಮಾಡ್ತಾರಂತೆ. ಖರೀದಿ ಮಾಡಿದ್ಮೇಲೆ ಏನಾಗುತ್ತೆ, ಏನ್ ಕೋರ್ಟಿಗೆ ಹೋಗಿದ್ರಲ್ಲ, ಆತ ಜಾಗವನ್ನ ಒತ್ತುವರಿ ಮಾಡಿದ್ದಾನೆ ಅಂತ ಕೋರ್ಟ್ಗೆ ಹೋಗಿದ್ರಲ್ಲ, ಆ ಒತ್ತುವರಿ ಆಗಿದೆ ಎಂದು ಹೇಳಲಾಗುತ್ತಿರುವ ಜಾಗದಲ್ಲೇ ಇದೀಗ ಬಾನು ಮುಷ್ತಾಕ್ ಅವರು ಕನ್ಸ್ಟ್ರಕ್ಷನ್ ಮಾಡಕ್ ಹೊರಟು ಬಿಟ್ಟಿದ್ದಾರೆ ಅಂತಕ್ಕಂಥ ಆರೋಪ. ಇದೇ ಬಾನು ಮುಷ್ತಾಕ್ ಅವರು ಅವನು ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು, ಕೋರ್ಟಿಗೆ ಕೇಸ್ ಹಾಕ್ಸಿದ್ರು, ಇವರೇ ಕೇಸ್ ನಡೆಸಿದ್ರು. ಇದೀಗ ಇವರ ಜಾಗ ಖರೀದಿ ಮಾಡಿದ ಮೇಲೆ ಹೆಂಗೆ ಒತ್ತುವರಿ ಆಗಿದೆ ಅಂತಕ್ಕಂಥ ಜಾಗದಲ್ಲಿ ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತಕ್ಕಂಥದ್ದು ಇವರ ವಾದ. ಅಂಡ್ ತಮ್ಮ ಪಾಲಿನ 92 ಅಡಿ ಜಾಗವನ್ನ ರಕ್ಷಿಸಿಕೊಳ್ಳೋದಕ್ಕೆ 2009ರಲ್ಲಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತರಲಾಗಿತ್ತು ಅಂತ ತಿಳಿಸಿದ್ದಾರೆ. ನಗರಸಭೆ ಇಂಜಿನಿಯರ್ಗಳು ಸ್ಥಳಕ್ಕೆ ಬಂದು ಅಳತೆ ಮಾಡಿದ್ರು ಕೂಡ ಬಾನು ಮುಷ್ತಾಕ್ ಅವರು ಜಾಗ ಖರೀದಿ ಮಾಡಿದ ನಂತರ ಉದ್ದೇಶಪೂರ್ವಕವಾಗಿ ನಮ್ಮ ಜಾಗವನ್ನ ಅತಿಕ್ರಮಿಸಿ ಪಿಲ್ಲರ್ ಹಾಕ್ತಾ ಇದ್ದಾರೆ. ಅಂಡ್ ಈ ದಾಖಲೆಗಳಲ್ಲೆಲ್ಲ 80 ಅಡಿ ಮಾತ್ರ ಇದ್ರೂ ಕೂಡ ನಮ್ಮ ಜಾಗಕ್ಕೆ ನುಗ್ಗಿ ಕಟ್ಟಡವನ್ನ ಕಟ್ತಾ ಇರ್ತಕ್ಕಂಥದ್ದು ಕಾನೂನು ಬಾಹಿರ. ನಮ್ಮ ಹಕ್ಕಿನ 90 ಅಡಿ ಜಾಗ ಏನಿದೆ ಅದಕ್ಕೆ ನಾವು ಬೇಲಿ ಹಾಕೊಂಡಿದ್ದೀವಿ, ಇದರಲ್ಲಿ ಯಾರೇ ಹಸ್ತಕ್ಷೇಪ ಮಾಡಬಾರದು ಅಂತ ಕುಟುಂಬ ಆಗ್ರಹಿಸಿದೆ. ಇದು ಪಾರ್ಟ್ 1. ಸರ್, ಇದು ಫಸ್ಟ್ ಡಾಕ್ಟರ್ ಅರಾಯಜಸ್ ಸೈಟ್ ತೊಗೊಂಡಿದ್ದು. ಅದು ನಮ್ಮದು 90 ಅಡಿ ಇದೆ, ಅವ್ರದ್ದು ಪೇಪರಲ್ಲಿ 80 ಅಡಿ ಇದೆ. ಕರೆಕ್ಟಾಗಿದೆ ಅಳತೆ ಮಾಡಿದ್ರೆ. ಫಸ್ಟ್ ಅದು ನಾವು ಫಸ್ಟ್ ಟೈಮ್ ಅವರು 8 ಅಡಿ ಈ ಕಡೆ ಬಂದು ಪಿಲ್ಲರ್ ಹಾಕಿದ್ರು ನಮ್ಮ ಮನೆ ಹತ್ರ, ನಮ್ಮ ಸೈಟಿಗೆ. ಡಾಕ್ಟರ್ ಅರಾಯಜಸ್ ಕಡೆಯವರು ಹಾಕಿದ್ದಕ್ಕೆ ನಾವೇನು ಮಾಡಿದ್ವಿ, ಆಗ ಸ್ಟೇ ತಂದಿದ್ವಿ ಕೋರ್ಟ್ಗೆ ಹಾಕಿ ಸ್ಟೇ ತಂದಮೇಲೆ ಅವರು ಸ್ಟಾಪ್ ಮಾಡಿದರು ಕೆಲಸ. ಸ್ಟಾಪ್ ಮಾಡಿ ಇಷ್ಟು ವರ್ಷ ಆಯಿತು, 2009ರಿಂದನೂ. ಈಗ ಇವರು ಬಾನು ಮುಷ್ತಾಕ್ ಅವರು ಪರ್ಚೇಸ್ ಮಾಡಿಕೊಂಡ್ರು ಡಾಕ್ಟರ್ ಅರಾಯಜಸ್ ಹತ್ರ. ಅವ್ರಿಗೆ ಗೊತ್ತಿತ್ತು ಅವ್ರದ್ದು 80 ಅಡಿ ಇದೆ ಪೇಪರಲ್ಲಿ, ನಮ್ಮ 90 ಅಡಿ ಇದೆ. ಕರೆಕ್ಟಾಗಿದೆ ಜಾಗ ಇಬ್ಬರದು, 1 ಇಂಚು ಆ ಕಡೆ ಈ ಕಡೆ ಆಗಿಲ್ಲ. ಮುನ್ಸಿಪಾಲ್ಟಿಯಿಂದನೂ ಇಂಜಿನಿಯರ್ ಬಂದು ಅಳತೆ ಮಾಡಾಯಿತು, ಎಲ್ಲ ಮಾಡಾಗಿತ್ತು. ಈಗ ಮತ್ತೆ ಇವರು ತೊಗೊಂಡ್ಮೇಲೆ ಇವರು ಬಾನು ಮುಷ್ತಾಕ್ ಇದು ಅವರು ನಮ್ಮ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಬುಕ್ಕರ್ ಪ್ರಶಸ್ತಿ ತೊಗೊಂಡಿದ್ದಾರಲ್ಲ ಸರ್ ಮೊನ್ನೆ, ಅವರು ಬಾನು ಮುಷ್ತಾಕ್, ಲಾಯರ್ ಬಾನು ಮುಷ್ತಾಕ್ ಇದ್ದಾರಲ್ಲ, ಅವರು ಕೋರ್ಟ್ಗೂ ಅಟೆಂಡ್ ಆಗಿಲ್ಲ ಕೇಸ್ಗಳಿಗೆ. ಈಗ ಹೆಲ್ತ್ ಇಶ್ಯೂ ತೋರಿಸಿ ಇಲ್ಲೂ ಕೇಸ್ ವಿಡ್ರಾ ಮಾಡಿಸ್ಕೊಂಡಿದ್ದಾರೆ. ವಿಡ್ರಾ ಆಗಿದೆ. ನಮ್ದು ಎಷ್ಟು ಜಾಗ ಇದೆ, ನಮ್ಮ ಜಾಗದಲ್ಲಿ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಅದಕ್ಕೆ ಬಂದು ನಮ್ಮ ಜಾಗಕ್ಕೆ ನಾವು ಅಕ್ವೈರ್ ಮಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ. ಇಲ್ಲಿ ನಾವು ನಮ್ಮ ಜಾಗದ ನಮ್ಮ 90 ಅಡಿಗೆ ನಾವು ಎಷ್ಟಿದೆ ನಾವು ಬೇಲಿ ಹಾಕಿ. ಸರ್, ನಾನು ಡಾಕ್ಟರ್ ಎಸ್ ಕೆ ಕರೀಂ ಖಾನ್ ಸಾಹಿತಿಯವರ ಅಣ್ಣನ ಮೊಮ್ಮಗ ನಾನು. ಇವರು ಬಾನು ಮುಷ್ತಾಕು ಡಾಕ್ಟರ್ ಅರಾಯಜಸ್ ಅವ್ರ ಹತ್ರ ಈ ಪ್ರಾಪರ್ಟಿ ಕೊಂಡ್ಕೊಂಡಿದ್ದು. ಅವ್ರು ತೊಗೊಂಡಿದ್ದು 80 ಅಡಿಗೆ, ನಂದಿರೋದು 90 ಅಡಿ. ಈ ರೋಡಿನ ಆ ರೋಡಿಗೆ 170 ಅಡಿ ಇದೆ ದಾಖಲೆ. ಅವ್ರ ದಾಖಲೆ ಇರೋದು 80 ಅಡಿ, ಅವ್ರಿಗೆ ಕಟ್ಟಕ್ಕೆ ಬರ್ತಿರೋದು ನನ್ನ ಜಾಗದಲ್ಲಿ ಬರ್ತಾವ್ರೆ. ಇದು ಗೊತ್ತಿದ್ದು
ನಮ್ಮ ಮೇಲೆ ಒಂದು ನಾವು ಇಲ್ದಿದ್ದ ಸಮಯದಲ್ಲಿ ನಮ್ಮ ಮೇಲೆ ಇದು ಮಾಡ್ತವ್ರೆ, ಒತ್ತುವರಿ ಮಾಡೋಕ್ಕೆ ಬಂದಿದ್ದಾರೆ, ಇಲ್ಲ ಕಟ್ಟಕ್ಕೆ ಬರ್ತಿದ್ದಾರೆ. ಹಾಂ, ಪಿಲ್ಲರ್ ನಾವು ಇಲ್ದಿದ್ದ ಟೈಮಲ್ಲಿ ಇದು ಮಾಡೋಕ್ಕೆ ಬರ್ತಿದ್ದಾರೆ ಇವರು. ಅದರಿಂದ ಗಮನಕ್ಕೆ ಬಂತು. ಅದಕ್ಕೆ ನಮ್ಮ ಜಾಗದಲ್ಲಿ ನಾವು ಇದು ಮಾಡ್ಕೊಂಡು ಇದ್ದೀವಿ. ಬೇರೆದೇನಿಲ್ಲ. ಅವ್ರ ಜಾಗದಲ್ಲಿ ಅವ್ರು 80 ಅಡಿ ಕಟ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಮ್ಮ 90 ಅಡಿ ಏನಿದೆ ಆ್ಯಸ್ ಪರ್ ರೂಲು BBMPದು ಕಾರ್ಪೊರೇಷನ್ ಏನು ರೂಲ್ಸ್ ಇದೆ ಆ ಗುಡ್ ಶೆಡ್ ಜಾಗ ಬಿಟ್ಬಿಟ್ಟು ಅವ್ರು ಕಟ್ಕೊಂಡು ಹೋಗಿ. ನಮ್ಮಿರೋದು ಇಷ್ಟೇ. ನಾವೇನು ಅವ್ರಿಗೆ ಹೇಳೋದಂದರೆ ಅವರೊಬ್ಬರು ಸಾಹಿತಿ ನಮ್ಮ SK ಕರೀಂ ಖಾನ್ ಅವರಿಗೆ ಬಾನು ಮುಷ್ತಾಕ್ ಅವರು ಗುರುಗಳು ಅಂತ ಭಾವಿಸೋರು. ಅವರ ಗಂಡ ಮುಷ್ತಾಕ್ ಖಾನ್ ಅವರು ನಮ್ಮ ತಂದೆಗೆ ಸ್ನೇಹಿತರು. ಅವರೇ ಬಂದು ನಾನು ಇದು ಲಿಟಿಗೇಷನ್ ಪ್ರಾಪರ್ಟಿ ತೊಗೊಳ್ತಾ ಇದ್ದೀನಪ್ಪ, ನಾನೇನು ಮಾಡಲಿ ಅಂದಿದ್ದಕ್ಕೆ ತೊಗೊಳ್ಳಿ ಹಣ ಅಂದಿದ್ದಕ್ಕೆ ನಿನ್ನ ಜಾಗ ನಾನು ಬಿಟ್ಕೊಟ್ಬಿಟ್ಟು ನಾನು ಇದು ಮಾಡ್ಕೊಳ್ತೀನಿ ಅಂದಿದ್ದಕ್ಕೆ ನಾವು ಮಾಡಿದ್ದು. ಅವರು ಪತ್ರದಲ್ಲಿರೋದು 80 ಅಡಿ, ಖಾತೆ ಇರೋದು 80 ಅಡಿ. ಅದರಿಂದ ನಾವು ಹೇಳೋದು ಇಷ್ಟೇ ಅವ್ರಿಗೆ ವಿಷಯ. ಅಂಡ್ ಈ ಬಗ್ಗೆ ಬುಕ್ಕರ್ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಸಾಹಿತಿ ಬಾನು ಮುಷ್ತಾಕ್ ಅವರು ಕೂಡ BBC ವಾಹಿನಿಗೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಎದುರಾಳಿಗಳು ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಇವರು ಕೆಲ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ನಮಗೆ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಖರೀದಿ ಮತ್ತೆ ವಿಭಾಗ ಪತ್ರಗಳ ಪ್ರಕಾರ ನನಗಿರ್ತಕ್ಕಂಥ ಹಕ್ಕಿನ ಜಾಗದಲ್ಲೇ ನಾನು ಇವತ್ತು ಕೆಲಸ ಮಾಡಿಸ್ತಾ ಇದ್ದೀನಿ, ನನಗೇನು ಒಂದು ಅಡಿ ಬೇಕಾಗಿಲ್ಲ ಅವ್ರದ್ದು. ಈಗಾಗಲೇ ಕೋರ್ಟ್ ಕೂಡ ಅವ್ರ ಕೇಸನ್ನ ಅಮಾನತು ಮಾಡಾಕ್ಬಿಟ್ಟಿದೆ, ಡಿಸ್ಮಿಸ್ ಮಾಡಾಕಿದೆ. ನನ್ನ ಜಾಗ ಅಲ್ಲ ಅಂತ ಅವ್ರು ಏನಾದ್ರು ಪ್ರೂವ್ ಮಾಡಿದ್ರೆ ನಾನು ಬಿಟ್ಕೊಡಕ್ ರೆಡಿ ಇದ್ದೀನಿ ಅಂತ ಹೇಳಿ ಬಾನು ಮುಷ್ತಾಕ್ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಅಂಡ್ ಆ ಜಾಗದಲ್ಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಪಿಲ್ಲರ್ ಇವೆಲ್ಲ ಏನೋ ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ನಾನು ಇದಕ್ಕೆ ದೂರು ಕೊಟ್ಟಿದ್ದೀನಿ, FIR ಆಗಿದೆ ಅಂತಕ್ಕಂಥದ್ದೆಲ್ಲನೂ ಹೇಳಿದ್ದಾರೆ. ಬಟ್ ಆದ್ರೆ ಈ ವಿಚಾರದಲ್ಲಿ ಒಂದಿಷ್ಟು ಚರ್ಚೆಗಳೀಗ ಪ್ರಾರಂಭ ಆಗಿರ್ತಕ್ಕಂಥದ್ದು. ಈಗ ಒಂದು ಜಾಗ ಬಾನು ಮುಷ್ತಾಕ್ ಅವರು 80 ಅಡಿ ಅವ್ರ ಜಾಗ ಇದೆ, ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನ ಯಾರು ಪಾರ್ಟಿ ನಮ್ದು ಅಂತ ಕೇಳ್ಕೊಳ್ತಾ ಇದಾರೋ ಅವ್ರ ಜಾಗ ಅಲ್ಲ ಅಂತಾನೆ ಪರಿಭಾವಿಸ್ಬಿಡೋಣ, ಕೋರ್ಟ್ ಆ ಕೇಸ್ನ ಡಿಸ್ಮಿಸ್ ಮಾಡ್ಬಿಟ್ಟಿದೆ ಅಂತಾನೆ ಅನ್ಕೊಳ್ಳೋಣ. ಆ ಜಾಗದಲ್ಲಿ ಬಾನು ಮುಷ್ತಾಕ್ ಅವ್ರು ಹೆಂಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನ ಸಹಜವಾಗಿ ಅವ್ರು ಕೇಳ್ತಾ ಇದ್ದಾರೆ. ಈಗಾಗಲೇ ಇದು ಸಿವಿಲ್ ಮ್ಯಾಟರ್, ಈಗಾಗಲೇ ಕೋರ್ಟ್ ನಲ್ಲೂ ಕೂಡ 2 ಸಲ ಈ ಕೇಸು ಹೋಗಿ ಅಲ್ಲಿ ಡಿಸ್ಮಿಸ್ ಆಗಿದ್ದೀಯಂತೆ. ಹಾಗಾಗಿ ಸದ್ಯ ಇದಕ್ಕೆ ಉತ್ತರವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅಳತೆ ಮಾಡಿಕೊಡಬೇಕು, ಅಥವಾ ದೊಡ್ಡವರೆನಿಸಿಕೊಂಡವರು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಬೀದಿಗೆ ಬಂದು ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗಬಾರದು ಅಂತ ಅಂದ್ರೆ ದಾಖಲೆಗಳಿರ್ತಾವೆ, ದೂರ ದಾಖಲೆ ಮಾಡಿ ಕೋರ್ಟಿಗೆ ಹೋಗಿ, ಮೇಲಿನ ಕೋರ್ಟಿಗೆ ಹೋಗಿ ಇದನ್ನ ಇತ್ಯರ್ಥ ಮಾಡ್ಕೊಬೇಕಾಗತ್ತೆ. ನನ್ನ ಮನೆ ಪಕ್ಕದಲ್ಲಿರೋ ಸೈಟು ಅದು ಪೂರ್ವಕ್ಕೆ ಹೊಸಲಿನ ರಸ್ತೆಗೆ ಇದೆ, ಪಶ್ಚಿಮಕ್ಕೆ ಈ ರಿಸರ್ವ್ ಪೊಲೀಸ್ ಕ್ವಾರ್ಟರ್ಸ್ ರೋಡ್ ಇದೆಯಲ್ಲ ಇಲ್ಲಿಗೆ ಬರುತ್ತೆ. ಈ ಪೂರ್ತ ಸೈಟು ಹಿಂದೆ ಬಾಬಣ್ಣ ಅನ್ನೋರ್ದಾಗಿತ್ತು. ಬಾಬಣ್ಣ ಅನ್ನೋರಿಗೆ 2 ಹೆಂಡತಿಯರು, ಒಬ್ಬಕ್ಕೆ ರುಕ್ಮಾಬಾಯಿ, ಇನ್ನೊಬ್ಬಕ್ಕೆ ಲಲಿತಾಬಾಯಿ ಅಂತ ಹೇಳ್ಬಿಟ್ಟು. ಬಾಬಣ್ಣ ಇರೋವರೆಗೆ ಅವ್ರ ಹೆಸರಿಗಿತ್ತಂತೆ. ಬಾಬಣ್ಣ ಸತ್ತ ನಂತರ ಅದು ರುಕ್ಮಾಬಾಯಿ ಹೆಸರಿಗೆ ಬಂದಿತ್ತು. ಆ ನಂತರ ರುಕ್ಮಾಬಾಯಿ ಇದನ್ನು ವಿಲ್ ಮೂಲಕ ಅರ್ಧ ಲಲಿತಾಬಾಯಿ ಕೊಟ್ಟರು, ಅರ್ಧ ಅವ್ರು ಉಳಿಸ್ಕೊಂಡ್ರು. 2 ಹೆಂಡ್ತಿಯರಾದ್ರಿಂದ ಅವ್ರು ಏನು ಆರೋಪಗಳನ್ನ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಅವರು ಭಾಳ ಅಕ್ರಮವಾಗಿ ನಡ್ಕೊಳ್ತಾ ಇದ್ದಾರೆ. 86 ಅಡಿ ಖರೀದಿ ಮಾಡಿಬಿಟ್ಟು 90 ಅಡಿ ಹಾಗೆ ಇದು ವಿಭಾಗ ಪತ್ರವನ್ನು ರಿಜಿಸ್ಟರ್ ಮಾಡಿಸ್ಕೊಂಡು, ಆಮೇಲೆ ಮತ್ತೆ ಇನ್ನೂ 8 ಅಡಿ ನಂದು ಜಾಗ ಇದೆ ಅಂತ ಕೇಸ್ ಹಾಕ್ಕೊಂಡು, ಅವರೆಲ್ಲ ಮಾಡ್ತಿರೋದು ಬರೀ ಡಾಕ್ಯುಮೆಂಟ್ಗಳನ್ನು ಸೃಷ್ಟನೆ ಮಾಡಿಕೊಂಡು ಮೋಸ ಮಾಡೋ ದೃಷ್ಟಿಯಿಂದ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಮೋಸನ ಕೋರ್ಟ್ ಗಮನಿಸಿ ಅವರದು ಸಿವಿಲ್ ಜಡ್ಜ್ ಕೋರ್ಟಲ್ಲೂ ಕೂಡ ವಜಾ ಆಗಿದೆ, ಹಿರಿಯ ವಿಭಾಗದ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲೂ ಕೂಡ ವಜಾ ಆಗಿದೆ. ಮತ್ತು ಇಲ್ಲಿ ಬಂದು ಅವ್ರು ನಡೆಸ್ತಾ ಇರ್ತಕ್ಕಂಥ ಗೂಂಡಾಗಿರಿ ಬಗ್ಗೆ ರಕ್ಷಣೆ ಕೋರಿ FIR ಬೇರೆ ಆಗಿದೆ. ಇನ್ನೇನು ಮಾಡಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನಂತೂ ಬೀದಿ ಜಗಳಕ್ಕೆ ಇಳಿಯೋದಕ್ಕೆ ನನಗೆ ಸಾಧ್ಯ ಇಲ್ಲ. ಐ ಆಮ್ ಎ ಸೀನಿಯರ್ ಸಿಟಿಸನ್, ನನ್ನದೇ ಆದಂಥ ಒಂದು ಗೌರವ ಇದೆ, ಕಾನೂನು ರೀತಿಯಾಗಿ ಹೋಗ್ತಾ ಇದ್ದೀನಿ, ನಾನು ಎಲ್ಲೂ ಕಾನೂನು ಬಿಟ್ಟು ಹೋಗಿಲ್ಲ. ಆದರೆ ಅವ್ರು ಮಾಡ್ತಿರೋ ದಾಂಧಲೆ ನಾನು ಸಹಿಸ್ತಾ ಇದ್ದೀನಲ್ಲ, ಅದೇ ನನಗೆ ಜಾಸ್ತಿ ಆಗಿದೆ. ನೋಡಿ ನೀವೇ ಹೇಳಿ, ಏನಾದರೂ ಅನ್ಯಾಯ ಅಕ್ರಮ ಯಾರ್ದಾದ್ರೂ ಆಸ್ತಿ ಹೊಡ್ಕೊಳ್ಳೋ ಕ್ರಮ ನಾನು ಮಾಡಿದರೆ ಹೀಗಿದೆ ಮೇಡಮ್ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದರೆ ನಾನು ಸರಿಪಡಿಸ್ಕೊಳ್ತೀನಿ. ನನಗೆ ಯಾವುದೇ ಹಠಗಳಿಲ್ಲ, ಬೇರೆಯವರ ಆಸ್ತಿಯನ್ನು ತಿಂದಾಕಬೇಕು ಅನ್ನೋ ನನಗೆ ಯಾವುದೇ ಉದ್ದೇಶ ಕೂಡ
ನನಗಿಲ್ಲ ಇದರಲ್ಲಿ ಅನ್ಯಾಯವಾಗಿ ಅಕ್ರಮವಾಗಿ ಅವ್ರು ಮಾಡ್ತಿರೋ ದಾಂಧಲೆ, ಅವ್ರು ಮಾಡ್ತಿರೋ ರೌಡಿಸಮ್ ನನಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ಮೊಬೈಲಲ್ಲಿ ಚಾರ್ಜ್ಗೆ ಇಟ್ಟಿದ್ದೀನಿ, ಅದರಲ್ಲಿ ತೋರಿಸ್ತೀನಿ ಅವ್ರು ಮಾಡ್ತಿರೋ ಕ್ರಮಗಳು. ಸೇಮ್ ಆಸ್ ಇಟ್ ಈಸ್ ಆ ಕಡೆ ಇದೆಯಲ್ಲ ಅದೇ ಥರ ಪಿಲ್ಲರ್ ಇಲ್ಲಿ ಈ ಗೋಡೆಯಿಂದ ಇಲ್ಲಿಗೆ 3 ಅಡಿ ಜಾಗ ಬಿಟ್ಟು ಇಲ್ಲಿ ಪಿಲ್ಲರ್ ಇತ್ತು. ಈ ಪಿಲ್ಲರಿಂದ ಫೌಂಡೇಶನ್ ಇತ್ತು. ಈ ಫೌಂಡೇಶನ್ ಆದಮೇಲೆ ಸೇಮ್ ಆಸ್ ಇಟ್ ಈಸ್ ಇನ್ನೊಂದು ಪಿಲ್ಲರ್ ಇತ್ತು. ಇಲ್ಲಿ ಈ 2 ಪಿಲ್ಲರ್ ಇತ್ತು. 2 ಪಿಲ್ಲರು ಮಂಗಳವಾರ ರಜಾ ಇದ್ದಿದ್ದ ದಿನ ನಮ್ಮ ನೇಬರ್ಸು ಬಂದಿತ್ತಿಲ್ಲ. ನಾವು ಸೈಟ್ ಹತ್ರಕ್ಕೆ ಬರೋಕ್ಕೆ ಹೋಗಲಿಲ್ಲ. ಮೇಡಮ್ ಬಂದು ಬೆಂಗಳೂರಿಗೆ ಹೋಗಿದ್ರು, ಅವ್ರ ಹಸ್ಬೆಂಡು ಅವರಿದ್ರು. ಆ ಟೈಮಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಈ 2 ಪಿಲ್ಲರು ಅವರು ಅವ್ರ ಸ್ನೇಹಿತರು ಅವ್ರ ಫ್ಯಾಮಿಲಿ ಅವ್ರು ಬಂದು 6 ಜನ ಒಟ್ಟು ಕಟ್ ಮಾಡಿ ಒಂದು ಮಾರುತಿ ಕಾರಲ್ಲಿ ಲೋಡ್ ಮಾಡ್ಕೊಂಡು ತಗೊಂಡು ಅದಾದ್ಮೇಲೆ ಇದನ್ನ ಹಾಕಿ ನಮಗೆ ಆವತ್ತಿಂದ ಲಿಟಿಗೇಷನ್ ಮಾಡ್ತಾ ಇದ್ದಾರೆ. ಈ ಜಾಗ ನಮ್ದು, ಈ ಜಾಗ ನಮ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪೋರ್ಷನ್ ಕೆಲಸ ನಾವು ನಿಲ್ಲಿಸಿ ಬಿಟ್ಟಿದ್ದೀವಿ. ಸರ್ ನೀವು? ನಾನು ಕಾಂಟ್ರಾಕ್ಟ್ರು, ಈ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನ್ಯಾಸ್ ನಂದು ಒಂದು ಸಣ್ಣದು GM ಕನ್ಸ್ಟ್ರಕ್ಷನ್ ಅಂತ ಒಂದು ಕನ್ಸ್ಟ್ರಕ್ಷನ್ ಇದೆ. ಅದರಿಂದ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತೀನಿ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಗಡಿಭಾಗಗಳಲ್ಲಿ ಕಾಡಾನೆಗಳ ಹಾವಳಿ ನಿರಂತರವಾಗಿ ಮುಂದುವರಿತಾ ಇದೆ. ಮೊನ್ನೆ ಅಷ್ಟೇ ಒಂದು ಸಾವು ಕೂಡ ಆಯ್ತು. ಈಗಾಗಲೇ ರೇಡಿಯೋ ಕಾಲರ್ ಅಳವಡಿಸ್ತೀವಿ ಅಂತ ಅರಣ್ಯ ಇಲಾಖೆಯವರು ಓಡಾಡ್ತಾ ಇದ್ದಾರೆ. 1-2 ಅಳವಡಿಸಿಯೂ ಇರಬಹುದು ಈಗಾಗಲೇ. ಆದ್ರೆ ಇದರಿಂದ ಕಾಡಾನೆಗಳ ಹಾವಳಿ ಏನಾದ್ರು ತಪ್ಪಿದ್ಯಾ ಅಂತ ನೋಡ್ತಾ ಹೋದ್ರೆ ಕಾಡಾನೆಗಳ ಹಾವಳಿಗೆ ಶಾಶ್ವತವಾದ ಪರಿಹಾರ ಸಿಗ್ತಾ ಇಲ್ಲ. ಇದರ ಭಾಗವಾಗಿ ಕುಂಬಾರಕೊಪ್ಪಲ್ನಲ್ಲಿ ಅಂತಂದ್ರೆ ಬೇಲೂರು ತಾಲೂಕಿನ ಗಡಿಭಾಗ, ಅದು ಕುಂಬಾರಕೊಪ್ಪಲು ಅಂತಕ್ಕಂಥ ಗ್ರಾಮ, ಇಲ್ಲಿ ಕಾಡಾನೆಗಳ ದಾಳಿ ಮತ್ತೆ ಮುಂದುವರೆದಿದೆ. ಕಾಫಿ, ಅಡಕೆ ಗಿಡಗಳನ್ನ ನಾಶ ಮಾಡಿದ್ದು ಲಕ್ಷಾಂತರ ಮೌಲ್ಯದ ಬೆಳೆಯನ್ನ ಹಾಳು ಮಾಡಿದ್ದಾವೆ. ಅರೆಹಳ್ಳಿ ಹೋಬಳಿಯ ಚೀಕನಹಳ್ಳಿ ಸಮೀಪದ ಕುಂಬಾರಹಳ್ಳಿಯಲ್ಲಿ ಜನಾರ್ದನ ಶೆಟ್ಟಿ, ಸವೀನ್, ದಿವಾಕರ್ ಶೆಟ್ಟಿ ಎಂಬರ್ತಕ್ಕಂಥವರ ತೋಟಗಳಲ್ಲಿ ಆನೆಗಳು ದಾಳಿ ಮಾಡಿರ್ತಕ್ಕಂಥದ್ದು. ಅಂಡ್ ಇದೇ ವರ್ಷ ಇದು 3ನೇ ಬಾರಿ ಇವೇ ತೋಟಗಳಲ್ಲಿ ದಾಳಿ ಆಗಿರ್ತಕ್ಕಂಥದ್ದು. ಎಷ್ಟು ಸಲ ಒಬ್ಬ ರೈತ ನೋವು ತಿನ್ನಕ್ ಸಾಧ್ಯ? ಒಂದ್ಸಲಿ ದಾಳಿ ಆಯ್ತು, ಚೇತರಿಸ್ಕೊಂಡ. 2 ಸಲ ದಾಳಿ ಆಯ್ತು, ಚೇತರಿಸ್ಕೊಂಡ. ಮತ್ತೆ 3ನೇ ಬಾರಿ. ಮೂಡಿಗೆರೆ ಹಾಗೂ ಬೇಲೂರು ತಾಲೂಕಿನ ಗಡಿಭಾಗಗಳಲ್ಲಿ ಇರ್ತಕ್ಕಂಥ ತೋಟಗಳಿವು. ಇಲ್ಲಿ ಏನಾಗುತ್ತೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಆನೆಗಳು ಓಡಾಡ್ತಾವಲ್ಲ, ಆ ಓಡಾಡೋದಕ್ಕೆ ಈ ಜಾಗಗಳನ್ನೇ ಅವು ಹೆದ್ದಾರಿ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಇಷ್ಟೆಲ್ಲ ಆನೆಗಳು, ನಾನು ಹೇಳ್ತೀನಿ ಯಾವಾಗ್ಲೂ ಕೂಡ ದಾಳಿ ಮಾಡೋದು ಬೇಡ. ಈ ಗುಂಪಲ್ಲಿ ಆನೆಗಳು ಸುಮ್ಮನೆ ನಡ್ಕೊಂಡು ಹೋದ್ರೆ ಸಾಕು. ಏರಿಯಾಗಳಲ್ಲಿ ಎಕರೆಗಟ್ಲೆ ಬೆಳೆದಿರ್ತಕ್ಕಂಥ ಬೆಳೆ ಹಾಳಾಗಿ ಹೋಗ್ಬಿಡುತ್ತೆ. ಇನ್ನು ಈ ಬಗ್ಗೆ ಕುಂಬಾರಹಳ್ಳಿ ಎಸ್ಟೇಟ್ನ ಜನಾರ್ದನ್ ಶೆಟ್ಟಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಹಲವಾರು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದ ಅಡಿಕೆ, ಕಾಫಿ ಗಿಡಗಳು ಕಾಡಾನೆಗಳ ದಾಳಿಯಿಂದ ಮಣ್ಪಾಲಾಗಿ ಹೋಗ್ಬಿಟ್ಟಿದೆ. ಅರಣ್ಯ ಇಲಾಖೆ ನೆಪ ಮಾತ್ರಕ್ಕೆ ಆನೆಗಳನ್ನ ಹಿಡಿತೀವಿ, ರೇಡಿಯೋ ಕಾಲರ್ ಅಳವಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದ್ರ ಬೆನ್ನಲ್ಲೇ ಇದೀಗ ತೋಟಗಳ ಮೇಲೆ ಕಾಡಾನೆಗಳು ಲಗ್ಗೆ ನಿರಂತರವಾಗಿ ಮುಂದುವರಿತಾ ಇದೆ. ಆನೆಗಳ ದಾಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ ಆಗೋಗಿದೆ. ಬಿಡ್ಗಾಸ್ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ಇಲ್ಲೇ ಬಿಟ್ಟಿದ್ದಾವೆ. ಇವತ್ತರೂ ಕೂಡ ಅದನ್ನ ಕಳಿಸೋದಾಗ್ಲಿ, ಶಾಶ್ವತ ಪರಿಹಾರ ಕಲ್ಪಿಸೋದಾಗ್ಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಇಷ್ಟು ದಿವಸ ದಾಳಿ ಮಾಡಿ ಹೋಗ್ತಾ ಇದ್ವು, ಈಗ ಅಡಕೆ ಮರಗಳನ್ನು ತಿಂದು ತೇಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾವೆ ಆನೆಗಳು. ಕಾಫಿ ಅಂತೂ ಸಂಪೂರ್ಣವಾಗಿ ತುಣಿದು ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ಹಿಂಗಾದ್ರೆ ನಮ್ಮ ಕತೆ ಏನು, ರೈತರ ಬದುಕೇನು, ಕಾಫಿ ಬೆಳೆಗಾರರ ಮುಂದಿನ ಪರಿಸ್ಥಿತಿ ಏನು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ರಾಖಿ ಖರೀದಿ ಕೇಂದ್ರ ಇಲ್ಲಿಗೆ ಬೆಂಗಳೂರಿನ ಆಹಾರ ಆಯೋಗದ ಅಧಿಕಾರಿಗಳು ಇವತ್ತು ಭೇಟಿ ನೀಡಿದ ಸಂದರ್ಭದಲ್ಲಿ ರೈತರು ಖರೀದಿ ಕೇಂದ್ರದ ಅಧಿಕಾರಿಗಳು ಮತ್ತೆ ಗ್ರೇಡರ್ಗಳ ವಿರುದ್ಧ ಗಂಭೀರವಾದ ಆರೋಪಗಳನ್ನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿಯಮದಂತೆ ಪ್ರತಿ ಚೀಲಕ್ಕೆ 50 ಕೆಜಿ 600 ಗ್ರಾಂ ರಾಗಿಯನ್ನ ಪಡೆಯಬೇಕಿದ್ರು ಕೂಡ ಅಧಿಕಾರಿಗಳು ಮತ್ತೆ ಗ್ರೇಡರ್ಗಳು ಶಾಮೀಲಾಗಿ 51 ಕೆಜಿ 600 ಗ್ರಾಂ ಅನ್ನ ಪಡಿತಾ ಇದ್ದಾರೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಇನ್ನು ಗುಣಮಟ್ಟದ ಪರಿಶೀಲನೆ ನೆಪದಲ್ಲಿ ಪ್ರತಿ ಕ್ವಿಂಟಾಲ್ಗೆ 130 ರೂಪಾಯಿ ಲಂಚವನ್ನ ಪಡೆಯಲಾಗ್ತಾ ಇದೆ. ಚೀಲ ಹೊಲಿಯೋಕೆ ಸರ್ಕಾರವೇ ದಾರ ಪೂರೈಸಿದ್ರು ಕೂಡ ರೈತರಿಂದಲೇ ದಾರ ತರಿಸ್ಕೊಳ್ತಾರೆ. ಅಂಡ್ ರಾಗಿಯನ್ನ ಲಾರಿಗೆ ತುಂಬೋಕೆ ಪ್ರತಿ ಕ್ವಿಂಟಾಲ್ಗೆ 30 ರೂಪಾಯಿ ಹಣವನ್ನ ರೈತರಿಂದಲೇ ವಸೂಲಿ ಮಾಡಲಾಗ್ತಾ ಇದೆ ಅಂತ ಆರೋಪಗಳ ಸುರಿಮಳೆಯನ್ನೇ ಗೈದರು. ಇನ್ನು ಶ್ರವಣಬೆಳಗೊಳದ ಕೇಂದ್ರದಲ್ಲಿ ಗ್ರೇಡರ್ಗಳು ರೈತರಿಂದ ಹೆಚ್ಚುವರಿ ರಾಗಿ ಪಡೆದು ತಮ್ಮ ಗೋದಾಮ್ನಲ್ಲಿ ಅದನ್ನ ಸಂಗ್ರಹಿಸಿಟ್ಕೊಂಡಿದ್ದಾರೆ ಅಂತ ದೂರಿದ್ದ ರೈತರು ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆದೊಯ್ದು ಪರಿಶೀಲನೆ ನಡೆಸುವಂತೆ ಒತ್ತಾಯಿಸಿದ್ರು. ಅಂಡ್ ಈ ಎಲ್ಲಾ ಅವ್ಯವಸ್ಥೆಗಳ ಕುರಿತು ಜಿಲ್ಲಾ ಆಹಾರ ಮತ್ತೆ ನಾಗರಿಕ ಸರಬರಾಜು ವ್ಯವಸ್ಥಾಪಕರಿಗೆ ದೂರು ನೀಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಈ ಭ್ರಷ್ಟಾಚಾರದಲ್ಲಿ ಜಿಲ್ಲಾ ವ್ಯವಸ್ಥಾಪಕರ ಕೈವಾಡ ಇದೆ ಅಂತ ಹೇಳಿ ರೈತರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ದುಡ್ಡು ಆಮೇಲೆ ವಿತ್ತು 130 ರೂಪಾಯಿ ದುಡ್ಡು ಇಸ್ಕೊಂಡಿರೋದು ಅಮೌಂಟ್ ಎಷ್ಟಾಗಿದೆ? ಮತ್ತೆ ಚೀಲ ಹೊಲಿಯಕ್ಕೆ ದಾರ ಬೇಕು ಅಂತ ಕೇಳ್ತಾರೆ. ನೀವು ಮಾತಾಡೋಣ.
ಮೇಡಮ್ ಇಲ್ಲಿ ಇರೋದು ಲೇಬರು ಯಾರು ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ಹೋದ್ರು? ₹15,00,000 ದುಡ್ಡಲ್ದಲ್ಲ, ಇದು ₹100 ನಂಗೆ ಒಂದು ಕ್ವಿಂಟಾಲ್ಗೆ ದುಡ್ಡು, 30,000 ರೂಪಾಯಿಗೆ ಅದೊಂದು 3 ಲಕ್ಷ, 15 ರಿಂದ 18 ಲಕ್ಷ ರೂಪಾಯಿ ದುಡ್ಡು ತಿಂದರೆ ಇಲ್ಲಿ. 30,000 ಕೆಜಿ ಇಂಟು ₹13 ಕೆಜಿಗೆ ₹13 ತಗೊಂಡಂಗೆ ₹130 ಅಂದ್ರೆ ಕೆಜಿಗೆ ₹13 ಹೋಯ್ತು. ₹13 ಇಂಟು 30,000 ಕೆಜಿ ಹೊಡೆದ್ರೆ ಆಮೇಲೆ ಇಲ್ಲಿ ಎಕ್ಸಸ್ ಆಗೋಯಿರೋದಣ್ಣ, ಎಕ್ಸಸ್ ಆಗೋಯಿರೋದು ಒಂದು ಕೆಜಿ ಎಕ್ಸ್ಟ್ರಾ ಮೇಡಮ್ 2 ಕೆಜಿ ಎಕ್ಸಸ್ ತಗೊಂತಾರೆ. ನಾವು 52 ಕೆಜಿನೇ ತಗೋದು ಅಂತ ಕೇಳ್ತಾರೆ. ಅದು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ ಬೇಡ ಬಿಡಿ ಅಂತ ಕೇಳ್ತಾರೆ. ಸಮಥಿಂಗ್ ಕೊಡಬೇಕು, ₹130 ಒಂದು ಕ್ವಿಂಟಾಲಿಗೆ ಕೊಡಬೇಕು. ಆಮೇಲೆ ಮೇಡಮ್ ಮೇನ್ ಅಂದ್ರೆ ಬೈಲ ಇಲ್ಲ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಗಂಜಿಗೆರೆ ಗ್ರಾಮದಲ್ಲಿ 82 ವರ್ಷದ ವೃದ್ಧೆ ಲಕ್ಷ್ಮಮ್ಮ ಅವರು ತಮ್ಮ ಸ್ವಂತ ಮಕ್ಕಳ ವಿರುದ್ಧವೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮ ಸ್ವಂತ ಮಕ್ಕಳಾದ ಕುಮಾರ್ ಮತ್ತೆ ಗೋಪಾಲ್ ಕೃಷ್ಣ ಅವರ ವಿರುದ್ಧ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆಗೆ ಇಳಿದುಬಿಟ್ಟಿದ್ದಾರೆ ಲಕ್ಷ್ಮಮ್ಮ ಅವರು. ಬರೋಬ್ಬರಿ 14 ಎಕರೆ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ ಲಕ್ಷ್ಮಮ್ಮ. ಆದ್ರೆ ಅದನ್ನ ಕಸಿದುಕೊಳ್ಳೋಕೆ ಸಂಚಿನ ರೂಪಿಸ್ತಾ ಇದ್ದಾರಂತೆ ಮಕ್ಕಳು. ತಾಯಿಗೆ ಕನಿಷ್ಠ ಅನ್ನ ನೀರನ್ನೂ ನೀಡದೆ ಕಿರುಕುಳ ನೀಡ್ತಾ ಇರ್ತಕ್ಕಂಥದ್ದು ಸಮಾಜದ ಕ್ರೂರ ಮುಖವನ್ನ ಅನಾವರಣಗೊಳಿಸಿದೆ ಇಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಂಡ್ ಇಳಿ ವಯಸ್ಸಿನಲ್ಲಿ ಆಸರೆ ಆಗಬೇಕಾಗಿರೋ ಮಕ್ಕಳು ಆಸ್ತಿಗಾಗಿ ಹೆತ್ತ ತಾಯಿಯನ್ನ ಬೀದಿ ಪಾಲು ಮಾಡಿರ್ತಕ್ಕಂಥದ್ದು. ಅಂಡ್ ಲಕ್ಷ್ಮಮ್ಮ ಅವರ ಇನ್ನೊಂದು ನೋವಿನ ವಿಷಯ ಏನು ಅಂತ ಅಂದ್ರೆ, ಸಮಾಜಕ್ಕೆ ಮಾದರಿ ಆಗಬೇಕಾಗಿದ್ದ ಶಿಕ್ಷಕ ವೃತ್ತಿ ಮಾಡ್ತಾ ಇರ್ತಾನೆ ಕಿರಿಯ ಮಗ. ಆದ್ರೆ ಸೊಸೆ ಪ್ರಚೋದನೆಗೆ ಒಳಗಾಗಿ ತಾಯಿಗೆ ದೈಹಿಕ ಮತ್ತೆ ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಾನಂತೆ. ಬದುಕಿರುವಾಗ್ಲೇ ಆಸ್ತಿನ ತಮ್ಮ ಹೆಸರಿಗೆ ಬರ್ಕೊಡ್ಬೇಕು ಅಂತ ಈ ತರ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ನನಗೆ ರಕ್ಷಣೆ ಬೇಕು ಅಂತ ತಾಯಿ ಕಣ್ಣೀರಿಟ್ಕೊಂಡು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಅವರ ಸಮಸ್ಯೆ ಏನು ಅಂತೆಲ್ಲ ಕೇಳಿದ್ದಾರೆ. ಸಮಸ್ಯೆಯನ್ನ ಕೇಳಿ ಅವರಿಗೆ ಹುಷಾರಿಲ್ವಾ ಎಲ್ಲನೂ ನೋಡಿದ್ದಾರೆ. ಇವರು ಅಳನ್ನ ತೋಡ್ಕೊಂಡಿದ್ದಾರೆ. ತಮ್ಮ ಜೀವನಾಂಶ ಆಗಿರಬಹುದು ಅಂಡ್ ಅವ್ರಿಗೇನ್ ಬರ್ತಾ ಇದೆ, ಒಂದು ಅವರಿಗೆ ಇದ್ ಬರುತ್ತಲ್ಲ 60 ವರ್ಷ ಆದ್ಮೇಲೆ ಅವ್ರಿಗೇನ್ ಗೌರವಯುತವಾಗಿ ಸರ್ಕಾರ ಒಂದಿಷ್ಟು ಜೀವನಾಂಶ ಅಂತ ಕೊಡ್ತಾ ಇದೆ, ಅದಕ್ಕೊಂದು ಭದ್ರತೆ ಒದಗಿಸಬೇಕು, ನನಗೆ ಭದ್ರತೆ ಒದಗಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆದೇಶ ಮಾಡಕ್ಕೆ ಹೇಳಿದೀನಿ, ಜೀವನಾಂಶಕ್ಕೂ ಒಂದು ಆದೇಶ ಮಾಡಕ್ಕೆ ಹೇಳಿದ್ದೀನಿ, ಮಾಡ್ತಾ ಇದ್ದೀನಿ. ಹೇಳಿದ್ದೀನಿ, ಮೈ ಬಿಸಿ ಇದೆ. ಮಗ ಟೀಚರ್ ಆದೇಶ ಹೇಳಿ ಗೌರ್ಮೆಂಟ್ ಟೀಚರ್ ಅಂತ ಹೇಳಿದ್ದವರಿಗೆ. ಲಕ್ಷ್ಮಮ್ಮ, ಚನ್ನರಾಯಪಟ್ಟಣ ತಾಲೂಕು ನಿಗ್ಗೇಳಿ ಹೋಬಳಿ. ನಮ್ಮ ಗಂಡ ಮಕ್ಕಳಿಂದವ ನನಗೆ ಭಾರಿ ಕಿರುಕುಳ ಕೊಡ್ತಾವ್ರು ಕಣಪ್ಪ. ನಮ್ಮ ಕಿರಿ ಮಗ ಮಾಸ್ಟ್ರು, ಅವನು ನನ್ನ ಗಂಡಿಂದವ ಸೊಸೆಯಿಂದ ಭಾರಿ ಕಿರುಕುಳ. ನನಗೇನಾದ್ರು ರಕ್ಷಣೆ ಕೊಡಬೇಕು ಅಂತ ಕೇಳ್ಕೊತೀನಿ ಕಣಪ್ಪ. ಆಸ್ತಿಗೋಸ್ಕರ ನಮ್ಮಲ್ಲಿರೋ ಆಸ್ತಿ ಬರ್ಕೊಡು. ನನ್ನ ಗಂಡ ಅದನ್ನ ಕುಡಿಸಿ ಮಾಡಿ ಬರ್ಕೊಡಕ್ಕೆ ಒಪ್ಕೊಂಬಿಟ್ಟವ್ರು ಅವರು. ನಾನು ಒಪ್ಕೊಂಡಿಲ್ಲ. ಅದಕ್ಕೋಸ್ಕರ ನನಗೆ ನೀನು ಸೈನ್ ಮಾಡು ಅಂದ್ಬಿಟ್ಟು ನನಗೆ ಭಾರಿ ಕಿರುಕುಳ ಕೊಡ್ತಾವ್ರು ಕಣಪ್ಪ. ಮಾಸ್ಟ್ರು, ಕಿರಿ ಮಗ ಸೊಸೆ. ನೀವೇನಂತೀರಿ, ಏನಾಗಬೇಕು ಅಂತೀರಿ? ನನಗೆ ನಾನು ಬದುಕಿರೋ ತಕ್ಕ ನನಗೆ ಜೀವನಾಂಶ ಏನಾದ್ರು ನನಗೆ ರಕ್ಷಣೆ ಬೇಕು. ಬೇಲೂರು ಪಟ್ಟಣದ ಗುರಪ್ಪ ಗೌಡರ ಬೀದಿಯಲ್ಲಿ ರಮೇಶ್ ಹಾಗೆ ಅನಿತಾ ಅಂತಕ್ಕಂಥವರ ಮನೆಯಲ್ಲಿ ಕಳ್ಳತನ ಸಂಭವಿಸಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 3 ದಿನಗಳ ಹಿಂದೆ ಅಕ್ಕನ ಮನೆ ಏನೋ ಮದುವೆ ಇತ್ತು, ಅಣ್ಣನ ಮನೆ ಗುರು ಪ್ರವೇಶ ಇತ್ತು ಅಂತ ಹೇಳಿ ದಂಪತಿಗಳು ತೆರಳಿದ್ರಂತೆ. ಈ ಸಂದರ್ಭದಲ್ಲಿ ಮನೆ ಎಲ್ಲ ಚೆನ್ನಾಗೇ ಇತ್ತಂತೆ. 2-3 ದಿವಸ ಫೋನ್ ಮಾಡಿ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಕೊಂಡಿದ್ದಾರಂತೆ. ಆಗೇನು ಆಗಿರ್ಲಿಲ್ವಂತೆ. ಆದ್ರೆ ಇವತ್ತು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಮನೆ ವಾಪಸ್ ಬಂದು ನೋಡಕ್ ಹೋದಾಗ ಮನೆ ಮುಂದೆ ನಿಲ್ಸಿದ ಬೈಕ್ ನ ಪಕ್ಕಕ್ಕೆ ತಳ್ಳಿದ್ರಂತೆ. ಇದ್ಯಾಕೆ ಬೈಕ್ ಪಕ್ಕಕ್ಕೆ ತಳ್ಳಿದ್ಯಲ್ಲ ಅಂತ ಒಳಗೆ ಹೋಗಿ ನೋಡಿದ್ರೆ ಮನೆಯ ಬಾಗಿಲಿಗೆ ಹಾಕಿದ್ದು ಬೀಗವನ್ನ ಹೊಡೆದಿದ್ರಂತೆ. ಅದಾದ್ಮೇಲೆ ಒಳಗೆ ಹೋಗಿ ನೋಡಿದ್ರೆ ಗೀರು ಎಲ್ಲ ತಳ್ಕೊಂಬಳಕ ಆಗಿ ಹೋಗ್ಬಿಟ್ಟಿತ್ತಂತೆ. ಏನೇನಾಗಿದೆ ಅಂತ ಚೆಕ್ ಮಾಡಿದಾಗ 2 ಜೋಡೆ ಓಲೆ, ಜುಮ್ಕಿ, ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ನಗದು ಅಂಡ್ ಗೋಲ್ಕ ಡಬ್ಬಿಯಲ್ಲಿ ಸಂಗ್ರಹಿಸಿದ್ದ 1-1.5 ಲಕ್ಷ ರೂಪಾಯಿ ಹಣ ಇವೆಲ್ಲವನ್ನು ಕೂಡ ತಗೊಂಡು ಹೋಗ್ಬಿಟ್ಟಿದ್ದಾರಂತೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ನಾವು ಅಕ್ಕ ಮಗ ಮದುವೆ ಇತ್ತು, ಅಣ್ಣನ ಮನೆ ಗೃಹಪ್ರವೇಶ ಇತ್ತು. ನಾವು 3 ಡೇಸಿಂದ ಊರಿಗೆ ಹೋಗಿದ್ದು.
3 ದಿನ ಆಗಿತ್ತು ಬಂದಿರಲಿಲ್ಲ. ನಿನ್ನೆ ಮೊನ್ನೆಯಿಂದಲೂ ನೋಡ್ತಿದ್ದಾರೆ, ಇಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲ ಕರೆಕ್ಟಾಗಿದೆ ಅಂತ ನಿನ್ನೆನೂ ಫೋನ್ ಮಾಡಿದ್ರು. ಎಲ್ಲ ಬೀಗ ಎಲ್ಲ ಚೆನ್ನಾಗಿದೆ, ಕೋಳಿ ಎಲ್ಲ ಓಡಾಡ್ತಿದೆ ಅಂತ ಹೇಳಿದ್ರು. ಈಗ ಇವತ್ತು ನಾವು ಮನೆಗೆ ಬಂದು ಈ ಬೀಗ ಬೈಕನ್ನು ಈ ಗೇಟ್ ಹತ್ರ ನೀವು ತಳ್ಳಿ ನಿಲ್ಲಿಸಿರ್ತೀವಿ. ತಳ್ಳಿ ನಿಲ್ಲಿಸಿದಾಗ ಬೈಕನ್ನು ಇಲ್ಲಿಗೆ ಹಾಕಿದ್ರು ಸರ್. ಇಲ್ಲಿಗೆ ತಳ್ಳಿ ನಾವು ಸ್ಕೂಟ್ನ ಇಲ್ಲಿಗೆ ತಳ್ಳಿ ಹಾಕಿದ್ರು. ಇದು ಬೀಗ ಹೊಡೆದು ಆ್ಯಕ್ಚುಲಿ ನಾವು ಅಬ್ಸರ್ವ್ ಮಾಡಲಿಲ್ಲ ಫಸ್ಟ್. ಇಲ್ಲಿ ನಾವು ಇದನ್ನು ಅಬ್ಸರ್ವ್ ಮಾಡೋದು ಯಾವತ್ತು ಫಸ್ಟ್ ಅಲ್ಲಿ ಬೀಗ ತೆಗಿತೀವಿ. ಬೀಗ ತೆಗೆದು ಹೋಗಿ ನೋಡ್ಬೇಕಾದ್ರೆ ಎಲ್ಲ ಫುಲ್ಲು ಬೀರೆಲ್ಲ ಹೊಡೆದು ಅರಳಿ ಗೋಲ್ಪು ಡಬ್ಬ ಎಲ್ಲ ಇದು ಮಾಡಿ ಆ ಒಳಗಡೆ ಬೀರನ್ನ ಹೊಡೆದು ಇದು ಮಾಡ್ಕೊಂಡೋಗಿ ಅಲ್ಲಿ ಆಗಿರೋದು ನೋಡಿ ಇಲ್ಲಿ ಬಂದು ನೋಡ್ತಿದ್ವಿ. ಬೀಗ ಹಾಕಿರ್ಲಿಲ್ಲ ಅಂತ ಮಕ್ಳು ಕೇಳಿದ್ರು. ಬೀಗ ಎಲ್ಲ ಹಾಕೊಂಡಿದ್ದು ಬೀಗ ಹೊಡೆದಿದ್ದಾರೆ ಅಂತ ನಾವು 2-3 ಸಲ ಚೆಕ್ ಮಾಡಿ ಹೋಗ್ತೀವಿ ಸರ್. ಎಲ್ಲ ಹೋಗ್ಬೇಕಂದ್ರೆ ಈ ಕಡೆಯಿಂದ ಒಳಗೆ ಹೋಗಿ ಜಾಗ ಇದೆ. ಇಲ್ಲ ಹೋಗಿ ಆ ಕಡೆ ಬಾಕ್ಲ ಹಂಗೆ ಒಳಗಡೆ ಬಾಕ್ಲಲ್ಲಿ ಹೋಗಿದ್ದಾರೆ. 2 ಜೊತೆ ವಾಲ ಜುಮ್ಕೆ ಬೀರಲ್ಲಿದ್ದು ಉಳಿದಿರೋದನ್ನು ನಾವು ಫಂಕ್ಷನಿಗೆ ವೇರ್ ಮಾಡ್ಕೊಂಡು ಹೋಗಿದ್ದು. ಆಮೇಲೆ 2 ಲಕ್ಷ ದುಡ್ಡು ಇಟ್ಟಿದ್ದು. 2 ಲಕ್ಷ ದುಡ್ಡು ಹೆಂಗೆ ಇಟ್ಟಿದ್ದು ಅಂತಂದರೆ, ಈಗ ಬ್ಯಾಂಕಿಂದ 8 ಲಕ್ಷ ಬಿಡಿಸ್ಕೊಬಂದಿದ್ದು. ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಬ್ಯಾಂಕಿಂದ 8 ಲಕ್ಷ ಬಿಡಿಸ್ಕೊಬಂದು ವಿತ್ತು ನನ್ನ ಕೈಲಿದ್ದ ದುಡ್ಡನ್ನು 2 ಲಕ್ಷ ಇಲ್ಲಿ ಮನೇಲಿ ಇಟ್ಟಿದ್ದು. 8 ಲಕ್ಷನ ಕೆಲಸ ಮಾಡೋರಿಗೆ ಅಡ್ವಾನ್ಸ್ ಕೊಟ್ಟು ಹೋಗಿದ್ದು ಸರ್. ಅದು ನಾವೇನಾರ ಅದನ್ನು ಬಿಟ್ಟು ಹೋಗಿದ್ರೆ ಪೂರ್ತಿ ಹೊತ್ಕೊಂಡು ಹೋಗೋರು. ಹೋಗೋದಿಂದಲೇ ಭಾನುವಾರ ದಿನ ಅವ್ರ ಮನೆಗೆ ಕರೆದು ಇಲ್ಲೇ ಇವರೇ ಇದ್ದಾರೆ ನಮ್ಮ ಮನೆ ಮಾಡೋರು. ಇವ್ರ ಕೆಲೆ 2 ಲಕ್ಷ ಕೊಟ್ಟು 8 ಲಕ್ಷ ಕೊಟ್ಟು ಹೋಗಿದ್ದು. ಆಮೇಲೆ ಗೋಲ್ಕುಟ್ ಡಬ್ಬದಲ್ಲಿ ವರ್ಷ ಹೊಡಿತೀವಿ. 1 ರಿಂದ 1.5 ಲಕ್ಷ ಗೋಲ್ಕುಟ್ ಡಬ್ಬ ನಮಗೆ ಸಿಗುತ್ತೆ. ಅದಕ್ಕೆ ಡೈಲಿ ಮಿಸ್ ನಾವು ಅಂಗಡಿ ಹಾಕ್ಲಿ ಬಿಡ್ಲಿ ಡೈಲಿ 500 ರೂಪಾಯಿ ಹಾಕ್ತೀವಿ ಗೋಲ್ಕುಟ್ ಡಬ್ಬಕ್ಕೆ. ಡೈಲಿ 500 ರೂಪಾಯಿ ಹಾಕಿದ್ರೆ ಆಯುಧ ಪೂಜೆ 1 ತಿಂಗಳು 2 ತಿಂಗಳು ಇದ್ದಂಗೆ ಗೋಲ್ಕ ಹೊಡಿತೀವಿ ಸರ್. ಆಯುಧ ಪೂಜೆಗೆ ಯಾಕೆ ಹೊಡಿತೀವಿ? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿಯನ್ನ ಟೆರರಿಸ್ಟ್ ಎಂದಿದ್ದಕ್ಕೆ ಆಕ್ರೋಶ, ಸಿಎಂ ಮಾಟ ಮಂತ್ರ ವಿಚಾರ, ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಭಾರಿ ವಾಗ್ದಾಳಿ. ಜಾಗದ ವಿಚಾರದಲ್ಲಿ ಸಾಹಿತಿ ಬಾನು ಮಸ್ತಾಕ್ ಮತ್ತು ನೆರೆಮನೆಯರ ವಿರುದ್ಧ ಸಂಘರ್ಷ, ಕಾನೂನು ಸಮರಕ್ಕೆ ತಿರುಗಿದ ಆಸ್ತಿ ಕಲಹ, ಬೂಕರ್ ಪ್ರಶಸ್ತಿ ವಿಜೇತೆ ವಿರುದ್ಧ ಗಂಭೀರ ಆರೋಪ. ಮುಂದುವರೆದ ಕಾಡಾನೆಗಳ ಹಾವಳಿ, ಕಾಫಿ ಅಡಕೆ ತೋಟ ನಾಶ, ಲಕ್ಷಾಂತರ ಮೌಲ್ಯದ ಬೆಳೆ ನಷ್ಟ. ರಾಗಿ ಖರೀದಿ ಕೇಂದ್ರಕ್ಕೆ ಆಹಾರ ಆಯೋಗದ ಭೇಟಿ, ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ, ಗುಣಮಟ್ಟದ ಪರಿಶೀಲನೆಗೆ ಲಂಚದ ಆರೋಪ. 14 ಎಕರೆ ಆಸ್ತಿ ಇದ್ದರೂ ಗಂಜಿಗೂ ಗತಿಯಿಲ್ಲದ ಸ್ಥಿತಿಯಲ್ಲಿ 82ರ ವೃದ್ಧೆ, ಮಕ್ಕಳಿಂದ ಅಮಾನವೀಯ ವರ್ತನೆ, ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಲಕ್ಷ್ಮಮ್ಮ ಪ್ರತಿಭಟನೆ. ಬೀಗ ಹಾಕಿದ್ದ ಮನೆಯಲ್ಲಿ ಕಳ್ಳತನ, ಲಕ್ಷಾಂತರ ರೂಪಾಯಿ ನಗದು, ಚಿನ್ನಾಭರಣ ದೋಚಿದ ಕದೀಮರು, ಬೇಲೂರು ಪಟ್ಟಣದ ಗುರಪ್ಪ ಗೌಡರ ಬೀದಿಯಲ್ಲಿ ಘಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.